ಇವ್ರು ಯಾರು? ಅವ್ರು ಯಾರೋ ಏನೋ ಅಂದಿರ್ಬೋದು, ಇವ್ರು ಯಾರು? ಅವ್ರಿಗೆ ಹೋಲಿಕೆ ಮಾಡ್ಕೊಂತ ಇದ್ದಾರಾ? ಈಸ್ ಎಕ್ಸ್ ಮಿನಿಸ್ಟರ್, ಈಸ್ ಕರೆಂಟ್ MLC. ಇಟ್ ಈಸ್ ಹ್ಯಾಪೆಂಡ್ ಆನ್ ದ ಫ್ಲೋರ್ ಆಫ್ ದಿ ಹೌಸ್ And he's speaking about ಸ್ಪೀಕಿಂಗ್ ಅಬೌಟ್ ಅ ಲೇಡಿ. ಅಂದ್ರೆ ಅವರು ಇವರು ಸಮಾನವಾಗ ಒಪ್ಕೊಳ್ಳಿ. ನೋಡಿ FSL ನೋಡಿ, ಒಂದ್ ನಿಮಿಷ ರೇ. ನೋಡಿ ಪಾಕಿಸ್ತಾನ ಮತ್ತೆ ಇದಕ್ಕೆ ಇವ್ರು ಕಂಪೇರ್ ಮಾಡ್ತಾರೆ ಅಂದ್ರೆ ಇವ್ರು ದಿವಾಳಿ ಆಗಿದ್ದಾರೆ ಇವ್ರು. ನೋಡಿ ಒಂದ್ ನಿಮಿಷ ಸರ್, ನೀವು ಅಂದ್ರೆ ಒಂದ್ ನಿಮಿಷ ಸರ್, ಮುಗಿಸ್ತೀನಿ. ಅಂದ್ರೆ ಬಿಜೆಪಿ ಅವರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ. ಮುನಿರತ್ನ ಈಸ್ ಗುಡ್, ಯಡಿಯೂರಪ್ಪ ಅವರು ಪಾಕ್ಸ್ಕೋ ಮಾಡಿಲ್ಲ, ಈ CT ರವಿ ಅವ್ರದ್ದು ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಹೌದಾ ಇಲ್ವಾ? ಇಲ್ಲ ಸರ್, ಒಂದ್ ನಿಮಿಷ ಕೇಳಿ. ಇವರೆಲ್ಲರೂ ಮರ್ಯಾದಾ ಪುರುಷೋತ್ತಮ್ ರಾಮನ ಹೆಸರು ಹೇಳ್ಕೊಂಡು ಹೆಣ್ಮಕ್ಳಿಗೂ ಮರ್ಯಾದೆ ಕೊಡಲ್ಲ ಇವರು. ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ, ನಮ್ಗೆ ರಾಮಾಯಣ ಪಾಠ ಹೇಳ್ತಾರೆ, ದೇಶಭಕ್ತಿ ಪಾಠ ಹೇಳ್ತಾರೆ. ಇಷ್ಟೇನಾ ಇವ್ರದ್ದು ದೇಶಭಕ್ತಿ? ಇಷ್ಟೇನಾ ಇವ್ರು ಕಲ್ತಿರೋದು? ಇದೆಲ್ಲ ಮನುಸ್ಮೃತಿಯ ಮನಸ್ಸಿನಿಂದ ಬರ್ತಾ ಇರೋದು. ಆ ಆಲೋಚನೆ ಏನಿದೆ ಅದು ಮೊನ್ನೆ ಸದನದಲ್ಲಿ CT ರವಿಯವರು ಪ್ರದರ್ಶನ ಮಾಡಿದ್ದಾರೆ. ಆಮೇಲೆ ಒಂದ್ ನಿಮಿಷ, ಆಸ್ ಪರ್ ಲಾ ಕಂಪ್ಲೇಂಟ್ ಬಂದಾಗ ಏನಿದೆ ತಿಳ್ಕೊಳ್ಳಿ. ಆ ಪದ ಏನಿದೆ ಅಲ್ಲ, ಆ ವಾಚ್ಯ ಪದವನ್ನ ಹೆಂಡತಿಗೆ ಹೇಳಿದ್ರು ಕೂಡ, ಅವ್ರ ಹತ್ರ ಸಾಕ್ಷಿ ಇಲ್ಲ ಅಂದ್ರೂ ಕೂಡ ಯು ಕ್ಯಾನ್ ಬುಕ್ ಅ ಕೇಸ್.